ಹಲೋ ಹಾಯ್ ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ. ನಾನು ಇವತ್ತು ಒಂದು ಅವರೆಕಾಳು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಅವರೆಕಾಯಿ ಸೀಸನ್ನು ಇವಾಗ ಎಲ್ಲ ಅವರೆಕಾಯಿಂದ ಇದು ಮಾಡ್ತಾರೆ. ನಾನು ಹಾಗೆ ರೊಟ್ಟಿ ಮಾಡ್ತೀನಿ. ಅವರೆಕಾಯಿ ಒಂದು ಅರ್ಧ ಕೆ.ಜಿ ತೊಗೊಂಡು ಬಂದು ಹಿಸ್ಕಿ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಈಗ ಸ್ವಲ್ಪ ನೀರಲ್ಲಿ ಅದನ್ನು ಬೇಯಿಸ್ತೀನಿ. ಬೆಂದಿದೆ, ಫುಲ್ ಸಾಫ್ಟ್ ಆಗುತ್ತೆ. ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ನಾನು ಒಬ್ಬೊಬ್ಬರು ಹಾಗೆ ಹಸಿ ಬೆಂದಿದೆ ನೋಡಿ, ಫುಲ್ ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಂದು ರೆಸಿಪಿ ಹೇಗಿದೆ, ಈಸಿ ಇದೆಯಾ, ಕಷ್ಟ ಇದೆಯಾ ಅಂತ ನೋಡಿ ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಇವಾಗ ಅವರೆಕಾಳಿಗೆ ನಾವು 1-2 ಕಪ್ಪು ಅಕ್ಕಿ ಹಿಟ್ಟು, ಮತ್ತು ಏನಂದರೆ ನಾವು ನೀರು ಕುದೀತಾ ಇರುವಾಗಲೇ ಅಕ್ಕಿ ಹಿಟ್ಟು ಮೇಲೆ ಹಾಕಿಬಿಡ್ತೀನಿ. ಅದು ಫುಲ್ ಅಕ್ಕಿ ಹಿಟ್ಟು ಬಿಡುತ್ತೆ. ಒಬ್ಬೊಬ್ಬರು ಹಸಿನೇ ಕಲಿಸ್ತಾರೆ. ಹಸಿ ಅಕ್ಕಿ ಹಿಟ್ಟಿನ ಕಲಿಸಿದರೆ ಎಲ್ಲ ಪುಡಿ ಪುಡಿ ಆಗುತ್ತೆ ರೊಟ್ಟಿ. ಇವಾಗ ಒಂದು ಚಿಕ್ಕ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ, ಅದು. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಇದೆಲ್ಲ ಹಾಕಿ ನಂತರ ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರ ಇದೆ, ಅದಕ್ಕೆ 3 ಹಾಕಿದ್ದೀನಿ. ಸ್ವಲ್ಪ ಅಲ್ವಾ, ಇಬ್ಬರಿಗಾಗುವಷ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ಕರಿಬೇವು ಚಿಕ್ಕದಾಗಿ ಹಚ್ಕೊಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಎಲ್ಲ ಸಾಮಾನುಗಳನ್ನು ಹಾಕಿಬಿಟ್ಟು ನೀರುಗಳ ಕುದೀತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಚಮಚ ಜೀರಿಗೆ ಹಾಕಿದ್ದೀನಿ, ಹಾಗೆ ಉಪ್ಪು. ಇವಾಗ ಅವರೆಕಾಳು ಸೀಸನಲ್ಲಿ ಎಲ್ಲ ಥರದ ರೊಟ್ಟಿ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ, ಪುಲಾವ್ ಮಾಡ್ತಾರೆ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಇದೆಲ್ಲ ಹಾಕಿ, ಹಾಗೆ ನಾನು ಇದರ ಮೇಲೆ ಎಲ್ಲ ಸೈಡ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಮೇಲೆ ಬಿಸಿ ಬಿಸಿ ನೀರು ಹಾಕಿ ನೋಡಿ, ಹಾಗೆ 2 ನಿಮಿಷ 5 ನಿಮಿಷ ಇಟ್ಬಿಟ್ರೆ ಅಕ್ಕಿ ಫುಲ್ ಬಿಡುತ್ತೆ. ಆಮೇಲೆ ರೊಟ್ಟಿ ಒಂದೂ ಫೇಸ್ ಆಗಲ್ಲ ಫ್ರೆಂಡ್ಸ್. ನೀವು ಈ ಥರ ಮಾಡಿ ನೋಡಿ. ಹೆಚ್ಚಿನ ಜನ ಹಾಗೆ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡ್ತಾರೆ. ನನಗೆ ಇದೊಂದು ಈಸಿ. ನಾನು ರಾಗಿ ರೊಟ್ಟಿ ಮಾಡೋದಾದ್ರು ಇದೇ ಥರ ಮಾಡ್ತೀನಿ. ನಾನು ಇದೇ ಥರ ಮಾಡೋದು. ಒಂದು ಪೀಸ್ ಆಗಲ್ಲ. ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಬೋದು ಫ್ರೆಂಡ್ಸ್. ಒಂದು ಸರ್ತಿ ನಾವು ಟ್ರೈ ಮಾಡಿ. ಆಯಿತು, ಮುಚ್ಚಿಟ್ಟೆ ಒಂದು 5 ನಿಮಿಷ. ನೋಡಿ, ಫುಲ್ ಇದಾಗಿದೆ. ಇವಾಗ ಸ್ವಲ್ಪ ಕೈಯಲ್ಲಿ ನೀರು ಮುಟ್ಕೊಂಡು ಉಂಡೆ ಮಾಡಿಬಿಟ್ಟು, ಇದು ಹೋಳಿಗೆ ಮಾಡೋದು ಪೇಪರ್ ಆದರೂ ಆಗುತ್ತೆ, ಇಲ್ಲ ಒಂದು ಪ್ಲಾಸ್ಟಿಕ್ ಸೀಟ್ ಆದರೂ ಆಗುತ್ತೆ. ನಾನು ಪ್ಲಾಸ್ಟಿಕ್ ಸೀಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ನೀರು ಮುಟ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಅದು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು, ಈಸಿ ಅಂದರೆ ಈಸಿ, ಅದು ತಟ್ಟೋದು ಮತ್ತು ಕೈಗೆ ಅಂಟ್ಕೊಳ್ಳುತ್ತೆ ನೋಡಿ. ಇದು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡಿದರೆ ಅದ್ರ ಮೇಲೆ ಆಮೇಲೆ ಒಂಚೂರು ಎಣ್ಣೆ, ತುಂಬ ಜಾಸ್ತಿ ಏನು ಬೇಡ. ಯಾಕಂದರೆ ಈರುಳ್ಳಿ ಎಲ್ಲ ನಾವು ಹಾಕಿತ್ತಲ್ಲ, ಅದು ಸ್ವಲ್ಪ ಫ್ರೈ ಆಗಬೇಕಲ್ಲ. ಅವರೆಕಾಳು ಆಲ್ಮೋಸ್ಟ್ ಫುಲ್ ಬೆಂದಿದೆ ನೋಡಿ. ಹಾಗೆ ಇದಕ್ಕೆ ಒಂದು ತುಂಬ ಚೆನ್ನಾಗಿರೋ ಶೇಂಗಾ ಚಟ್ನಿನೋ ಯಾವುದೋ ಒಂದು ಚಟ್ನಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಒಂದು ತಿನ್ನೋ ಬದಲು 4 ತಿನ್ಬಹುದು ನೋಡಿ. ನಿಮಗೆ ಇಷ್ಟ ಆಗಿದೆ ನನ್ನ ರೆಸಿಪಿ ಅಂದ್ಕೊತೀನಿ. ಹಾಗೆ ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆ, ಇನ್ನೊಂದು ವೀಡಿಯೋ ಸಿಗ್ತೀನಿ ಮತ್ತೆ.